ದಿವಸ ಶಿವಣ್ಣ ಅವ್ರು ಇರಲಿಲ್ಲ. ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೋಗಿದ್ಯಾ ಏನು ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತು ಎಲ್ಲೂ ಯಾಕೆ ಇಲ್ಲ, ಏನೂ ಮಾಡೇ ಇಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತು ಹೋಗಿರೋದನ್ನ ಹಾಕು ಎಲ್ಲಾದರೂ ಗೊತ್ತಾಗುತ್ತೆ ಹಂಗೆ. ಆಗ ನಮಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ವೀಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ ಶಿವಣ್ಣ ಅವ್ರು ಇರಲಿಲ್ಲ ಅಂತ. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು. ಶಿವಣ್ಣವ್ರು ಬಾಗಿಲು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು. ಶಿವಣ್ಣವ್ರು ಮನೇಲಿ ಇರಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದರೆ ಇದು ಅಂದಿರೋದು ಇದಲ್ಲ, ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ. ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು. ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಅವ್ರು ಏನಾದರೂ ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ 100% ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ. ಅವ್ರು ಏನಾರ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ. ಇಲ್ಲ ಮೇಡಮ್, ಅವರು ಒಂದು 3-4 ಜನ ಮೀಟ್ ಮಾಡಿದೆ. ಅವ್ರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದರು. ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ. ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ. ಅಪ್ಪ ತಲೆನೇ ಕೆಡಿಸ್ಕೋಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು. ಯಾರು ನಿಮ್ಗೆ ಹಾಳಿ ಒಂದು ಕಲ್ಲು ಹಾಕು ಅಂತ ಹೇಳಿಲ್ಲ. ನೀವು ಮುಂದಕ್ಕೆ ಬದಲಾಗೋ, ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ, ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು. ಅವ್ರು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬ್ಯುಸಿ ಅವ್ರೆ ಅಂತ ಅಂದರು. ಅದಕ್ಕಾಗಿ ನಾನು ಒಂದು 3 ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣ ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತದೆ, ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪ್. ಇಲ್ಲ ನಾನು